ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಹಸಿರು ಗುಡ್ಡಗಳು ಮತ್ತು ಹರಿಯುವ ನದಿಗಳ ನಡುವೆ ನೆಲೆಸಿರುವ ಪ್ರಾಚೀನ ಹಳ್ಳಿಯಾದ ಕಮಲಾಪುರದಲ್ಲಿ ಧರ್ಮಪಾಲ ಎಂಬ ವಿನಮ್ರ ರೈತ ವಾಸಿಸುತ್ತಿದ್ದನು. ಅವನ ಕಷ್ಟದ ಹೊರತಾಗಿಯೂ ಅವನ ಹೊಲಗಳು ಆಗಾಗ್ಗೆ ಅಲ್ಪ ಪ್ರಮಾಣದ ಬೆಳೆಗಳನ್ನು ನೀಡುತ್ತಿದ್ದವು ಮತ್ತು ಅವನು ತನ್ನ ಕುಟುಂಬವನ್ನು ಪೂರೈಸಲು ಹೆಣಗಾಡಿದನು. ಒಂದು ರಾತ್ರಿ ಧರ್ಮಪಾಲನು ಆಲದ ಮರದ ಕೆಳಗೆ ಕುಳಿತು ತನ್ನ ಸಂಕಟಗಳನ್ನು ಆಲೋಚಿಸುತ್ತಿರುವಾಗ ಆಕಾಶದಿಂದ ಪ್ರಕಾಶಮಾನವಾದ ಬೆಳಕು ಇಳಿಯುವುದನ್ನು ನೋಡಿದನು. ಅವನ ಆಶ್ಚರ್ಯಕ್ಕೆ ದೈವಿಕ ಸೆಳವು ಹೊಂದಿರುವ ಭವ್ಯವಾದ ಹಂದಿ ಬೆಳಕಿನಿಂದ ಹೊರಹೊಮ್ಮಿತ್ತು. ಶಕ್ತಿಯುತ ದೇವತೆಯಾಗಿ ರೂಪಾಂತರಗೊಳ್ಳುತ್ತದೆ. ವರಾಹಿ ದೇವಿಯು ಕಣಿವೆಯಲ್ಲಿ ಪ್ರತಿಧ್ವನಿಸುವ ಧ್ವನಿಯೊಂದಿಗೆ ಹೇಳಿದರು, ಧರ್ಮಪಾಲ, ನಿನ್ನ ಭಕ್ತಿ ಮತ್ತು ಪರಿಶ್ರಮವು ಸ್ವರ್ಗವನ್ನು ತಲುಪಿದೆ. ನಾನು ವರಾಹ ಸವಾರಿ ಮಾಡುವ ಯೋಧ ದೇವತೆ. ನಾನು ನಿಮ್ಮ ಭೂಮಿಯನ್ನು ಆಶೀರ್ವದಿಸುತ್ತಿದ್ದೇನೆ. ಆದರೆ ನೀವು ಮರವನ್ನು ಹಂಚಿಕೊಳ್ಳುವ ಭರವಸೆ ನೀಡಬೇಕು, ಅಗತ್ಯವಿರುವವರೊಂದಿಗೆ. ಒಂದು ದಿನ ಈ ಪ್ರದೇಶದಲ್ಲಿ ಭೀಕರ ಬರ ಆವರಿಸಿತು. ನದಿಗಳು ಬತ್ತಿ ಹೊಲಗಳು ಬಂಜರಾದವು. ಗ್ರಾಮಸ್ಥರು ವಾರಾಹಿಯ ಆಶೀರ್ವಾದವನ್ನು ಸ್ಮರಿಸಿ ಧರ್ಮಪಾಲನ ಹೊಲಗಳಲ್ಲಿ ಜಮಾಯಿಸಿದರು. ಆಕೆಯ ಮಧ್ಯಸ್ಥಿಕೆಗಾಗಿ ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಗಳು ಸ್ವರ್ಗವನ್ನು ತಲುಪುತ್ತಿದ್ದಂತೆ ವಾರಾಹಿ ಮತ್ತೊಮ್ಮೆ ತನ್ನ ಉಗ್ರ ಯೋಧ ರೂಪದಲ್ಲಿ ತನ್ನ ಪ್ರಬಲ ತ್ರಿಶೂಲವನ್ನು ಪ್ರಯೋಗಿಸಿದರು. ವರಾಹಿ ತನ್ನ ಆಯುಧದಿಂದ ನೆಲವನ್ನು ಹೊಡೆದರು ಮತ್ತು ಭೂಮಿಯಿಂದ ಹೊಸ ನದಿಯು ಹೊರಹೊಮ್ಮಿತು. ಭೂಮಿಯನ್ನು ಪುನರ್ಜೀವನಗೊಳಿಸಿತು ಮತ್ತು ಹಳ್ಳಿಗೆ ಜೀವನವನ್ನು ಮರುಸ್ಥಾಪಿಸಿತು. ಗ್ರಾಮಸ್ಥರು ಶಾಶ್ವತವಾಗಿ ಕೃತಜ್ಞರಾಗಿ ವರಾಹಿಗೆ ಸಮರ್ಪಿತವಾದ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದರು. ಅಲ್ಲಿ ಅವರು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರು ಮತ್ತು ಅವಳ ಗೌರವಾರ್ಥವಾಗಿ ಹಬ್ಬಗಳನ್ನು ನಡೆಸಿದರು. ದೇವಾಲಯವು ಭರವಸೆ ಮತ್ತು ಸಮೃದ್ಧಿಯ ಸಂಕೇತವಾಯಿತು. ಅವರನ್ನು ಉಳಿಸಿದ ದೈವಿಕ ಹಸ್ತಕ್ಷೇಪದ ಜ್ಞಾಪನೆಯಾಗಿದೆ. ಆ ದಿನದಿಂದ ವಾರಾಹಿ ದೇವತೆಯನ್ನು ಕೇವಲ ಶಕ್ತಿಯುತ ದೇವತೆಯಾಗಿ ಪರಿಗಣಿಸದೆ ತನ್ನ ಭಕ್ತರನ್ನು ಅಗತ್ಯವಿರುವ ಸಮಯದಲ್ಲಿ ನೋಡಿಕೊಳ್ಳುವ ಕರುಣಾಮಯಿ ರಕ್ಷಕನಾಗಿ ಪೂಜಿಸಲ್ಪಟ್ಟರು ಮತ್ತು ಕಮಲಾಪುರ ಗ್ರಾಮವು ಅಭಿವೃದ್ಧಿ ಹೊಂದಿತು. ಅದರ ಜನರು ಹಂದಿ ಸವಾರಿ ದೇವತೆಯ ಆಶೀರ್ವಾದದಿಂದ ಸಾಮರಸ್ಯದಿಂದ ಬದುಕುತ್ತಿದ್ದರು. ಇದಾದ ನಂತರ ಪ್ರತಿ ವರ್ಷವೂ ವರಾಹಿ ದೇವಿಗೆ ವಿಶೇಷ ಜಾತ್ರಾ ಮಹೋತ್ಸವಗಳನ್ನು ಆಯೋಜಿಸುತ್ತಿದ್ದರು. ಇತ್ತ ದೇವಿಯು ಸಂತೃಪ್ತರಾಗಿ ಅತಿಯಾಗಿ ಒಳ್ಳೆಯ ಬೆಳೆಗಳನ್ನು ಕೊಡತೊಡಗಿದರು. ದಿನ ಕಳೆದಂತೆಲ್ಲ ಜನರಿಗೆ ಜಂಬ ಬರಲು ಶುರುವಾಯಿತು. ತಮಗೆ ಒದಗಿದ್ದ ಹಿಂದಿನ ಸಮಸ್ಯೆಗಳನ್ನು ಮರೆತು ಆಡಂಬರದಿಂದ ಬದುಕಲು ಪ್ರಾರಂಭಿಸಿದರು. ಕಾಲಕ್ರಮೇಣ ವರಾಹಿ ದೇವಿಯ ಜಾತ್ರಾ ಮಹೋತ್ಸವಗಳನ್ನು ನಿಲ್ಲಿಸಿದರು. ಎಷ್ಟೇ ಆದರೂ ಏನೇ ಆದರೂ ತಾಯಿಯಲ್ಲವೇ, ಅದನ್ನೆಲ್ಲ ಕ್ಷಮಿಸಿದರು ವರಾಹಿ ತಾಯಿ. ತಾಯಿಯು ಇದೇ ಸಮಯದಲ್ಲಿ ದಂಡಿಸಿದ್ದರೆ ಜನಗಳಿಗೆ ಬುದ್ಧಿ ಬರುತ್ತಿತ್ತು. ಆದರೆ ಜನಗಳು ಐಶ್ವರ್ಯ ಮತದಿಂದ ಮನುಷ್ಯತ್ವವನ್ನೇ ಮರೆತು ಬಿಟ್ಟರು. ತಮ್ಮಲ್ಲಿಯೇ ವಾದ ವಿವಾದ, ಅಸೂಯೆ ಹೆಚ್ಚಾಯಿತು. ಭಿನ್ನಾಭಿಪ್ರಾಯಗಳು ಮನೆಗೊಂಡವು. ಇವುಗಳೆಲ್ಲವೂ ಮುಂದುವರೆದು ಗ್ರಾಮದ ಪರಿಸ್ಥಿತಿಯು ಹದಗೆಟ್ಟಿತು. ಯಾರೊಬ್ಬರಿಗೂ ಅರಿವಾಗಲಿಲ್ಲ ನಮ್ಮ ಆಚಾರ ವಿಚಾರಗಳು ಎಷ್ಟು ಶುದ್ಧವಾಗಿದ್ದವು, ನಾವು ಅದನ್ನು ಮರೆತಿದ್ದೇವೆ ಎಂದು. ಇವುಗಳೆಲ್ಲ ಹೀಗೆಯೇ ಮುಂದುವರೆದವು. ಆದರೆ ತಾಯಿಯೇ ಇವುಗಳನ್ನು ಹೀಗೆಯೇ ಬಿಡಬಾರದು ಎಂದು ಸಂಕಲ್ಪಿಸಿ ಅಂದಿನ ರಾತ್ರಿಯೇ ಒಬ್ಬ ವೃದ್ಧ ಮಹಿಳೆಗೆ ಕನಸಿನಲ್ಲಿ ವರಾಹಿ ದೇವಿಯು ಕಾಣಿಸಿಕೊಂಡು, ಪುತ್ರಿ, ಇವುಗಳನ್ನೆಲ್ಲ ನಿಲ್ಲಿಸು, ಸಾಧ್ಯವಾದಷ್ಟು ಪ್ರಯತ್ನ ಮಾಡು ಎಂದು ತಿಳಿಸಿದರು. ಆ ವೃದ್ಧೆ ಮರುದಿನ ಎಲ್ಲರನ್ನೂ ಸೇರಿಸಿ ನಡೆದ ವಿಷಯಗಳನ್ನೆಲ್ಲ ತಿಳಿಸಿದರು. ಯಾರೂ ಸಹ ಆ ವೃದ್ಧೆಯ ಮಾತನ್ನು ಲೆಕ್ಕಿಸದೆ ತಮ್ಮ ಕೆಲಸಗಳಿಗೆ ಹೊರಟು ಹೋದರು. ಆದರೆ ಆ ವೃದ್ಧೆ ಮಾತ್ರ ಅಂದಿನಿಂದ ವರಾಹಿ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸತೊಡಗಿದರು. ಇತ್ತ ಗ್ರಾಮದ ಜನರಿಗೆ ಪೂಜೆ ಪುನಸ್ಕಾರಗಳಲ್ಲಿ ಯಾವುದೇ ಯೋಚನೆ ಇರಲಿಲ್ಲ. ದುಷ್ಟ ಮಾರ್ಗದಲ್ಲಿಯೇ ನಡೆಯುತ್ತಿದ್ದರು. ಈಗ ತಾಯಿಯು ತನ್ನ ಸಹನೆಯನ್ನು ಸಹ ಕಳೆದುಕೊಂಡರು.
ಈಗ ಇವರುಗಳನ್ನು ಸರಿಯಾದ ಮಾರ್ಗಕ್ಕೆ ತರಲೇಬೇಕು ಎಂದು ನಿರ್ಧರಿಸಿದರು. ಮತ್ತೊಮ್ಮೆ ಈ ಗ್ರಾಮಕ್ಕೆ ಹಿಂದಿನಂತೆ ಸಂಕಷ್ಟ ಒದಗಿತು. ಯಾರೊಬ್ಬರಿಗೂ ತಿಳಿಯಲಿಲ್ಲ ಇದು ಹೇಗೆ ಆಯಿತು, ಏಕೆ ಆಯಿತು ಎಂದು. ಮತ್ತೊಮ್ಮೆ ವೃದ್ಧ ಮಹಿಳೆ ಎಲ್ಲರನ್ನೂ ಸೇರಿಸಿ ಮತ್ತೊಮ್ಮೆ ಕನಸಿನ ಬಗ್ಗೆ ನೆನಪಿಸಿದರು. ಕಷ್ಟಗಳನ್ನು ನೋಡಿದ್ದ ಜನರಿಗೆ ಈಗ ತಕ್ಕ ಮಟ್ಟಿಗೆ ಬುದ್ಧಿ ಬಂದಿತ್ತು. ತಕ್ಷಣವೇ ಗ್ರಾಮಸ್ಥರೆಲ್ಲರೂ ಹೋಗಿ ವರಾಹಿ ದೇವಿಯೊಂದಿಗೆ ಕ್ಷಮೆ ಬೇಡಿದರು. ಈ ಬಾರಿ ದೇವಿಯು ತಕ್ಷಣವೇ ಕ್ಷಮಿಸಲಿಲ್ಲ. ಸಂಕಷ್ಟಗಳಿಂದ ಮುಳುಗಿದ್ದ ಜನರಿಗೆ ಈಗ ತಕ್ಕ ಬುದ್ಧಿ ಬಂದಿತ್ತು. ಜನರೆಲ್ಲರೂ ತಮ್ಮ ತಮ್ಮಲ್ಲಿಯೇ ಸ್ನೇಹ, ವಿಶ್ವಾಸ, ಸೌಹಾರ್ದವನ್ನು ಬೆಳೆಸಿಕೊಂಡರು. ಒಳ್ಳೆಯ ಯೋಚನೆಗಳು ಹಾಗೆ ಚಿಂತನೆಗಳಿಂದ ಕಷ್ಟಪಟ್ಟು ಜೀವಿಸುತ್ತಿದ್ದರು. ವರಾಹಿ ದೇವಿಗೆ ಇಷ್ಟೇ ಬೇಕಾಗಿದ್ದು. ಗ್ರಾಮದ ಜನರು ತನ್ನ ತಾಯಿಗೆ ಕೊಟ್ಟ ಮಾತನ್ನೇ ಮರೆತು ಜೀವಿಸುತ್ತಿದ್ದರು. ಜನರಿಗೆಲ್ಲ ಕಷ್ಟ ಬಂದಾಗ ಪ್ರತಿಯೊಂದು ನೆನಪಾಗತೊಡಗಿತು. ಪ್ರತಿಯೊಬ್ಬರು ತಾಯಿಯ ಬಳಿ ಕ್ಷಮೆ ಯಾಚಿಸಿದರು. ಮತ್ತೆಂದು ಈ ತರಹದ ತಪ್ಪುಗಳನ್ನು ನಾವು ಮಾಡುವುದಿಲ್ಲ ಎಂದು ಬೇಡಿಕೊಂಡರು. ಕೂಡಲೇ ತಾಯಿಯು ಇವರ ತಪ್ಪುಗಳನ್ನೆಲ್ಲ ಕ್ಷಮಿಸಿ ಗ್ರಾಮಕ್ಕೆ ಬಂದ ಕ್ಷಾಮವನ್ನು ದೂರ ಮಾಡಿದರು. ತಾಯಿಯು ತನ್ನ ಮಕ್ಕಳಿಗೆ ಇಷ್ಟನ್ನೇ ಹೇಳಿದ್ದು, ಎಲ್ಲವೂ ಇದೆ ಎನ್ನುವ ಅಹಂಕಾರದಿಂದ ಬದುಕುವುದಕ್ಕಿಂತ ಭಯ, ಭಕ್ತಿ, ಸನ್ಮಾರ್ಗಗಳಲ್ಲಿ ಬದುಕುವುದರಿಂದ ಒಳ್ಳೆಯದೇ ಆಗುತ್ತದೆ. ವರಾಹಿ ದೇವಿಯು ಎಲ್ಲರಿಗೂ ಒಂದು ಆಶೀರ್ವಾದವನ್ನು ಸಹ ನೀಡಿದರು. ಭೂಮಿಗೆ ಸಂಬಂಧಿಸಿದ ಏನೇ ಸಮಸ್ಯೆಯಾಗಲಿ ನಾನು ಬಗೆಹರಿಸುವೆನೆಂದು. ವರಾಹಿ ದೇವಿಯ ಈ ಕಥೆ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.